ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಚುನಾವಣೆಯ ಬಿಸಿ ಈಗ ಜೋರಾಗ್ತಾ ಇದ್ದ ಹಾಗೆ ಕರ್ನಾಟಕದಲ್ಲಿ ಬಿಜೆಪಿಯ ವಿಚಾರ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಈಗ ಕರ್ನಾಟಕದ ಬಿಜೆಪಿಯ ಪರಿಸ್ಥಿತಿ ಯಾವ ತರಹ ಇದೆ ಅಂದ್ರೆ ಒಂದು ಒಡೆದ ಮನೆ ಆಗಿರುವ ಹಾಗೆ ಬಿಜೆಪಿಯ ಪರಿಸ್ಥಿತಿ ಇದೆ. ಈ ಒಂದು ಚುನಾವಣೆಯಲ್ಲಿ ಬಿಜೆಪಿಯ ಹೈಕಮಾಂಡ್ BL ಸಂತೋಷ್ ಅವರನ್ನ ಸೈಲೆಂಟ್ ಮಾಡಿತು. ಅದೇ ರೀತಿಯಾಗಿ BS ಯಡಿಯೂರಪ್ಪನವರು ಹೇಳಿದಂತಹ ಅಭ್ಯರ್ಥಿಗಳಿಗೆ ಮಣೆಯನ್ನ ಹಾಕಲಾಯಿತು. ಯಾವಾಗ BS ಯಡಿಯೂರಪ್ಪನವರು ಹೇಳಿದಂತಹ ಅಭ್ಯರ್ಥಿಗಳಿಗೆ ಮಣೆ ಹಾಕಲಾಯಿತು, ಆಗ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಸ್ಫೋಟಗಳು ಆಗೋದಕ್ಕೆ ಶುರುವಾಯಿತು. ಮೊದಲಿನಿಂದಾಗಿ BS ಯಡಿಯೂರಪ್ಪನವರ ವಿರುದ್ಧ ಈಶ್ವರಪ್ಪನವರು ಸಿಡಿದೆದ್ರು. ಈಶ್ವರಪ್ಪನವರು ಯಾವ ಲೆವೆಲ್ಗೆ ಸಿಡಿದೆದ್ರು ಅಂತ ಅಂದ್ರೆ, ನಾನು ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆಯನ್ನ ಮಾಡಿಯೇ ಮಾಡ್ತೀನಿ, ಯಡಿಯೂರಪ್ಪನವರು ನನ್ನ ಮಗನಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ರು, ಹಾಗಾಗಿ ನಾನು ಯಡಿಯೂರಪ್ಪನವರ ಮಗ BY ರಾಘವೇಂದ್ರ ಅವರಿಗೆ ನಾನು ಕಂಟಕವಾಗಿ ಪರಿಣಮಿಸ್ತೇನೆ, ಅಲ್ಲಿ ನಾನು ಸ್ಪರ್ಧೆಯನ್ನ ಮಾಡಿಯೇ ಮಾಡ್ತೀನಿ ಅಂತ ನಿರ್ಧಾರವನ್ನು ಕೂಡ ಅವರು ಘೋಷಿಸಿದ್ರು. ಅದರ ಜೊತೆಗೆ ಶಿವಮೊಗ್ಗಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿದ್ರು ಕೂಡ, ಆಹ್ವಾನ ಇದ್ರೂ ಕೂಡ ಈಶ್ವರಪ್ಪನವರು ಆ ಒಂದು ಸಭೆಗೆ ಹೋಗಲಿಲ್ಲ ಮತ್ತು ಆ ಬಹಿರಂಗ ಕಾರ್ಯಕ್ರಮದಲ್ಲಿಯೂ ಕೂಡ ಈಶ್ವರಪ್ಪನವರು ಕಾಣಿಸ್ಕೊಳ್ಳಿಲ್ಲ. ಆಗ ಮಾಧ್ಯಮದವರು ಈಶ್ವರಪ್ಪನವರನ್ನ ಪ್ರಶ್ನೆ ಮಾಡಿದ್ರೆ, ನಾನು ಚುನಾವಣೆಯನ್ನ ಗೆದ್ದ ನಂತರ ನಾನು ಮೋದಿ ಅವರನ್ನ ಹೋಗಿ ಭೇಟಿಯಾಗಿ ನಾನು ಮೋದಿ ಅವರಿಗೆ ಮತ್ತು ಬಿಜೆಪಿ ಅವರಿಗೆ ಬೆಂಬಲವನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಒಂದು ಕಡೆ ಈಶ್ವರಪ್ಪನವರು ಸಿಡಿದೇಳ್ತಾ ಇದ್ರೆ, ಇನ್ನೊಂದು ಕಡೆ ಸೈಲೆಂಟ್ ಆಗಿಯೇ ಸದಾನಂದ ಗೌಡರು ಕೂಡ ಈಗ ಯಡಿಯೂರಪ್ಪನವರ ಮೇಲೆ ಮುಗಿಬಿದ್ದಿದ್ದಾರೆ. ಯಡಿಯೂರಪ್ಪನವರ ಮೇಲೆ ಸದಾನಂದ ಗೌಡರು ನೇರವಾದಂತಹ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಇದೆಲ್ಲದರಿಂದ ಈಗ ರಾಜ್ಯ ಬಿಜೆಪಿಯಲ್ಲಿ ಚುನಾವಣೆಗೆ ನಂತರ ಅತಿದೊಡ್ಡ ಆಪರೇಷನ್ ಆಗೋದಕ್ಕೆ ರೆಡಿಯಾಗಿದೆ. ಚುನಾವಣೆಗೆ ನಂತರ BY ವಿಜಯೇಂದ್ರಗೆ ದೊಡ್ಡ ಶಾಕ್ ಕಾದಿದೆ ಅನ್ನೋದರ ಒಂದು ಸುಳಿವನ್ನ ಬಿಜೆಪಿಯ ಹೈಕಮಾಂಡ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, ರಾಜ್ಯ ಬಿಜೆಪಿಯಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಏನು, ಆ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಯಾವಾಗ ಕರ್ನಾಟಕದಲ್ಲಿ ಬಿಜೆಪಿಯ 20 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಯಿತೋ, ಆಗ ಬಿಜೆಪಿಯಲ್ಲಿ ಅಸಮಾಧಾನದ ಒಂದು ಹೊಗೆ ಜೋರಾಗ್ತಾ ಬಂತು. ಈಗ ಅದು ಯಾವ ಮಟ್ಟಿಗೆ ಬಂದು ನಿಂತಿದೆ ಅಂದರೆ, ಬಿಜೆಪಿಗೆ 8 ಕ್ಷೇತ್ರಗಳು ಕೈ ಕೊಡುವಂತಹ ಒಂದು ಸಾಧ್ಯತೆಯ ಮಟ್ಟಿಗೆ ಬಂದು ನಿಂತುಕೊಂಡಿದೆ. ಯಾಕೆ ಅಂದರೆ ಈ ಒಂದು ಕ್ಷೇತ್ರಗಳಲ್ಲಿ ಯಾವ್ಯಾವ ಪ್ರಮುಖ ಕ್ಷೇತ್ರಗಳಲ್ಲಿ ಈಗ ಬದಲಾವಣೆಗಳು ಆಗಿದೆಯಲ್ಲ, ಆ ಕ್ಷೇತ್ರದಲ್ಲಿ ಏನಾದರೂ ಬಿಜೆಪಿ ಗೆದ್ದರೆ ಅಲ್ಲಿ BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪನವರ ಕೈ ಮೇಲಾಗತ್ತೆ ಅನ್ನೋದನ್ನ ಈಗ ಟಿಕೆಟ್ ಕೈ ತಪ್ಪಿರುವಂತಹ ಅಭ್ಯರ್ಥಿಗಳಿಗೆ ಗೊತ್ತಿದೆ. ಹಾಗಾಗಿ ಒಳಗೊಳಗೇನೆ ಆ ಕೆಲವು ಕ್ಷೇತ್ರಗಳಲ್ಲಿ ಆ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಈಗ ಪ್ಲಾನ್ ಒಂದು ರೆಡಿ ಆಗ್ತಾ ಇದೆ. ಆ ಒಂದು ಪ್ಲಾನ್ಗೆ ಬಿಜೆಪಿಯ ಟೀಮ್ B ರೆಡಿಯಾಗಿದೆ ಗೆಳೆಯರೆ. ಒಂದು ಹಂತದಲ್ಲಿ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಸ್ಪರ್ಧೆಯನ್ನ ಮಾಡಿಯೇ ಮಾಡ್ತಾರೆ. ಅದು BY ರಾಘವೇಂದ್ರ ಅವರಿಗೆ ಒಂದು ರೀತಿಯಾಗಿರುವಂತಹ ಎಫೆಕ್ಟ್ ಆಗುತ್ತೆ. ಇನ್ನು ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ, ನನಗೆ ಕಾಂಗ್ರೆಸ್ ಪಕ್ಷದ ಆಫರ್ ಅದೆಲ್ಲವೂ ಇದೆ, ಆದರೆ ನಾನು ಪಕ್ಷನಿಷ್ಠನಾಗಿರ್ತೇನೆ, ನಾನು ಸೋಮಣ್ಣಗೆ ಯಾವುದೇ ರೀತಿಯಾದಂತಹ ಸಪೋರ್ಟ್ ಮಾಡೋದಿಲ್ಲ, ಇಲ್ಲಿರುವಂತಹ ಲೋಕಲ್ ಅಭ್ಯರ್ಥಿಗೆ ನಾನು ಸಪೋರ್ಟ್ ಅನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಲ್ಲಿಗೆ ತುಮಕೂರು ಕ್ಷೇತ್ರವು ಕೂಡ ಬಿಜೆಪಿಗೆ ಸ್ವಲ್ಪ ಕಬ್ಬಿಣದ ಕಡಲೆ ಆಗುವಂತಹ ಸಾಧ್ಯತೆ ಇದೆ. ಆನಂತರ ಹಾವೇರಿಯಲ್ಲಿಯೂ ಕೂಡ ಇದೇ ತರಹದ ಸಿಚುವೇಶನ್ ಇದೆ. ಇನ್ನು ಬೆಳಗಾವಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಟ್ಟ ನಂತರ ರಮೇಶ್ ಕತ್ತಿ ಅವರು ಕತ್ತಿ ಮಸೀತಾ ಇದ್ದಾರೆ. ಸಂಗಣ್ಣ ಕರಡಿ ಅವರು ಕೂಡ ಈಗ ಬಿಜೆಪಿ ವಿರುದ್ಧ ಸಿಡಿದಿದ್ದಾರೆ. ಇನ್ನು ಯತ್ನಾಳ್ ಆಗಾಗ BS ಯಡಿಯೂರಪ್ಪನವರ ವಿರುದ್ಧ ಬಾಂಬ್ಗಳನ್ನ ಬಿಸಾಕ್ತಾನೆ ಇದ್ರು. ಈಗ ಇವರೆಲ್ಲರ ಟೀಮ್ ಕೂಡ ರೆಡಿಯಾಗಿದೆ. ಅದರ ಜೊತೆ ರೇಣುಕಾಚಾರ್ಯ ಕೂಡ ಈಗ ಅವರ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಇವರೆಲ್ಲರ ಒಂದು ಟೀಮ್ ಏನಿದೆಯಲ್ಲ, ಇವರ ಟಾರ್ಗೆಟ್ ಮೇಜರ್ ಆಗಿ BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪನವರು. ಸದಾನಂದ ಗೌಡರು ಹೇಳ್ತಾ ಇದ್ರು, ನಾನು ರಾಜಕೀಯ ನಿವೃತ್ತಿಯನ್ನ ಪಡೆಯೋ ಹಂತದಲ್ಲಿದ್ದೇನೆ, ಪಡಿಬೇಕು ಅಂತ ಇದ್ದೆ, ಆದರೆ ನಮ್ಮ ಪಕ್ಷದಲ್ಲಿ ನಾವೇ ಜನರಿಗೆ ಹೇಳ್ತಾ ಇದ್ವಿ ಏನು ಅಂದ್ರೆ ಕುಟುಂಬ ರಾಜಕಾರಣ ಬೇಡ ಹಾಗೆ ಹೀಗೆ ಅಂತ. ಆದರೆ ಯಡಿಯೂರಪ್ಪನವರು ಮಾಡೋದಕ್ಕೆ ಹೊರಟಿರೋದೇನು, ಅವರು ಕೂಡ ಕುಟುಂಬ ರಾಜಕಾರಣವನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಪಕ್ಷವನ್ನ ಶುದ್ಧೀಕರಣ ಮಾಡಿಯೇ ನಾನು ಬೇರೆ ಪಕ್ಷಕ್ಕೆ ಹೋಗೋದು ಅಥವಾ ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ಳೋದು, ಅದರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಗೆಳೆಯರೆ, ಬಿಜೆಪಿ ಹೈಕಮಾಂಡ್ ಈಗ ಒಂದು ತೀರ್ಮಾನಕ್ಕೆ ಚುನಾವಣೆಗೆ ನಂತರ ಬರುವಂತಹ ಸಾಧ್ಯತೆ ಇದೆ. ಏನು ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇದೆ? ಈಗ ಪಕ್ಷದ ದೊಡ್ಡ ದೊಡ್ಡ ವರಿಷ್ಠರನ್ನ ಎದುರು ಹಾಕೊಂಡು ಈಗ ಚುನಾವಣೆ ಎದುರಿಸ್ತಾ ಇದೆ. ಒಂದು ವೇಳೆ ಇಲ್ಲಿ ಏನಾದರೂ ಗೆದ್ರೆ ಓಕೆ, ಆದರೆ ಸೋತ್ರೆ ಬಿಜೆಪಿಯ ಹೈಕಮಾಂಡ್ ಇಲ್ಲಿ ಒಂದು ಮೇಜರ್ ಆಗಿರುವಂತಹ ಆಪರೇಷನ್ ಅನ್ನ ಮಾಡಲೇಬೇಕು. ಏನು ಮೇಜರ್ ಆಗಿರುವಂತಹ ಆಪರೇಷನ್ ಅಂದ್ರೆ, BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ
ಕೆಳಗಡೆ ಇಳಿಸಬೇಕು. ಈಶ್ವರಪ್ಪನವರು ಕೂಡ ಇದೇ ಮಾತನ್ನ ಹೇಳಿದ್ರು. ಎಲೆಕ್ಷನ್ ಮುಗಿಲಿ, ಎಲೆಕ್ಷನ್ ಮುಗಿದ ನಂತರ ಇವರೆಲ್ಲರ ಬಂಡವಾಳ ಬಯಲಾಗುತ್ತೆ, BY ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕಳೆದುಕೊಳ್ತಾರೆ ಅಂತ. ಸೊ ಹೈಕಮಾಂಡ್ ಕೂಡ ಅದೇ ರೀತಿಯಾದಂತಹ ಯೋಚನೆಯನ್ನ ಮಾಡ್ತಾ ಇದೆ. ಈಗ ಒಂದು ವೇಳೆ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿದ್ರೆ ಆ ಒಂದು ಜಾಗಕ್ಕೆ ಯಾರು ಸೂಕ್ತ ಅನ್ನೋದರ ಬಗ್ಗೆ ಈಗ ಚರ್ಚೆಯೂ ಕೂಡ ಆಗ್ತಾ ಇದೆ. ಹೈಕಮಾಂಡ್ ಲೆವೆಲ್ ಅಲ್ಲಿ ಈ ಬಗ್ಗೆ ಚಿಂತನೆ ಮತ್ತು ಇದರ ಬಗ್ಗೆ ಒಂದು ಯೋಚನೆಯೂ ಕೂಡ ಆಲ್ರೆಡಿ ಆಗಿದೆ ಅನ್ನೋದು ಈಗ ಬರ್ತಾ ಇರುವಂತಹ ವಿಚಾರ. ಯಾಕೆಂದ್ರೆ ಚುನಾವಣೆಯ ನಂತರ BY ವಿಜಯೇಂದ್ರ ಅವರಿಗೆ ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅನ್ನೋದು ಈಗ ಆಲ್ರೆಡಿ ಬಿಜೆಪಿಯ ಪ್ಲಾನ್ ಆಗಿದೆ. ಸೊ ಯಡಿಯೂರಪ್ಪನವರ ವಿಚಾರದಲ್ಲಿ ಯತ್ನಾಳ್ ಕೂಡ ಅದನ್ನೇ ಹೇಳ್ತಾ ಇದ್ರು, ಯಾರು ಇರಲಿಲ್ಲ, ಒಂದು ಅವಕಾಶ ಏನೋ ಕೊಟ್ಟು ಬಿಡೋಣ ಅಂತ ಕೊಟ್ಟಿದ್ದಾರೆ, ಬಟ್ ಇದೇ ಪರ್ಮನೆಂಟ್ ಅಲ್ಲ, ಚುನಾವಣೆ ಆದ ಮೇಲೆ BY ವಿಜಯೇಂದ್ರ ಕೆಳಗೆ ಇಳಿತಾರೆ ಅಂತ. ಇವರೆಲ್ಲರ ಮಾತುಗಳನ್ನ ಕೇಳ್ತಾ ಇದ್ರೆ ಹೈಕಮಾಂಡ್ ಏನು ಯೋಚನೆ ಮಾಡಿರಬಹುದು ಅನ್ನೋದರ ಒಂದು ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಗೆಳೆಯರೆ, ಈಗಾಗಲೇ ಪ್ರತಾಪ್ ಸಿಂಹ ಅವರಿಂದ MP ಸ್ಥಾನವನ್ನ ಕಸಿದುಕೊಂಡಾಗಿದೆ. ಒಂದು ವೇಳೆ ಅಲ್ಲಿ ಏನಾದರೂ ಪ್ರತಾಪ್ ಸಿಂಹ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವಂತಹ ಸಾಧ್ಯತೆ ಇತ್ತು. ಆದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಅದು ಕೂಡ ಬಿಜೆಪಿ ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾಗಿ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಆ ಒಂದು ಸ್ಥಾನಕ್ಕೆ ಪ್ರತಾಪ್ ಸಿಂಹ ಅವರನ್ನ ತಂದು ಕೂಡಿಸುವಂತಹ ಲೆಕ್ಕಾಚಾರಗಳು ಈಗ ಹೈಕಮಾಂಡ್ ನಲ್ಲಿ ಆಗ್ತಾ ಇದೆ. ಪ್ರತಾಪ್ ಸಿಂಹ ಅವರಿಗೆ ಒಂದು ದೊಡ್ಡ ಮಟ್ಟದ ನಿಮಗೆ ಸ್ಥಾನಮಾನವನ್ನ ಕೊಡ್ತೀವಿ ಅಂತ ಹೇಳಿಯೇ ಅವರನ್ನ ಸಮಾಧಾನ ಮಾಡಿರೋದು. ಸೊ ಆ ದೊಡ್ಡ ಮಟ್ಟದ ಸ್ಥಾನಮಾನ ಇದೇ ಇರಬಹುದು. ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಪ್ರತಾಪ್ ಸಿಂಹ ಅವರಿಗೆ ಕೊಟ್ಟು ನೀವು ಪಕ್ಷವನ್ನ ರಾಜ್ಯದಲ್ಲಿ ಸಂಘಟಿಸಿ. ಕಳೆದ ಚುನಾವಣೆಯಲ್ಲಿ ಹೀನಾಯವಾಗಿ ನಾವು ಸೋಲನ್ನ ಕಂಡಿದ್ದೇವೆ. ಈ ಬಾರಿ ಆ ತರಹ ಆಗಬಾರದು. ಈ ಬಾರಿ ವಿಧಾನಸಭಾ ಚುನಾವಣೆಯ ಎಲ್ಲಾ ಉಸ್ತುವಾರಿಯನ್ನ ನಿಮಗೆ ವಹಿಸುತ್ತೀವಿ ಅನ್ನುವಂತಹ ಮಾತನ್ನ ಹೇಳುವಂತಹ ಸಾಧ್ಯತೆ ಇದೆ. ಇದಕ್ಕೆ ಪೂರಕವಾಗಿ BL ಸಂತೋಷ್ ಅವರು ಕೂಡ ಪ್ರತಾಪ್ ಸಿಂಹ ಅವರ ಪರವಾಗಿದ್ದಾರೆ. ಒಂದು ವೇಳೆ ಪ್ರತಾಪ್ ಸಿಂಹ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟರೆ ಈಶ್ವರಪ್ಪನವರು ಕೂಡ ಅವರ ಜೊತೆಗೆ ನಿಂತ್ಕೊಳ್ತಾರೆ. ಯಾಕೆಂದ್ರೆ ಈಶ್ವರಪ್ಪನವರು ಕೂಡ RSS ಬ್ಯಾಕ್ ಗ್ರೌಂಡ್ ನಿಂದ ಬಂದಂತವರು. ಇನ್ನು ಸದಾನಂದ ಗೌಡರು ಕೂಡ ಪ್ರತಾಪ್ ಸಿಂಹ ಅವರ ಜೊತೆಗೆ ನಿಂತ್ಕೊಳ್ತಾರೆ. ಯತ್ನಾಳ್ ಅವರಿಗೆ ಇದು ದೊಡ್ಡ ಮಟ್ಟದ ಖುಷಿಯಾಗುತ್ತೆ. ಯಾಕೆಂದ್ರೆ ಯತ್ನಾಳ್ ಅವರಿಗೆ ತಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅನ್ನೋದರ ಒಂದು ಬೇಜಾರಿಲ್ಲ. ಆದರೆ ಯಡಿಯೂರಪ್ಪನವರ ಮಗ BY ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ತು ಅನ್ನೋದರ ಬಗ್ಗೆ ಬೇಜಾರಿದೆ. ಯತ್ನಾಳ್ ಅವರು ಆಗಾಗ ಕಿಡಿಕಾರ್ತಾ ಇರೋದು ಕೂಡ ಇದೇ ವಿಚಾರವಾಗಿ. ಏನು ಅಂದ್ರೆ ಫ್ಯಾಮಿಲಿ ಪಾಲಿಟಿಕ್ಸ್ ವಿಚಾರವಾಗಿ ಯತ್ನಾಳ್ ಅವರು ಕಿಡಿಕಾರ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ಕೂಡ ಪ್ರತಾಪ್ ಸಿಂಹ ಅವರ ಜೊತೆ ಕೈ ಜೋಡಿಸುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ಒಂದು ಎಲೆಕ್ಷನ್ ನಂತರ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗೋದಂತೂ ಖಂಡಿತ. ಯಾಕೆ ಅಂತ ಅಂದ್ರೆ ಈ ಒಂದು ಎಲೆಕ್ಷನ್ ರಿಸಲ್ಟ್ ಆಧಾರದ ಮೇಲೆ ಬದಲಾವಣೆ ಆಗೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ರಾಜ್ಯ ಬಿಜೆಪಿ ಮುಂದಿನ ಚುನಾವಣೆಗೆ ರೆಡಿ ಆಗಬೇಕು. ಒಂದು ಕಡೆ ಕಾಂಗ್ರೆಸ್ನಲ್ಲಿಯೂ ಕೂಡ ಸರ್ಕಾರ ಯಾವ ರೀತಿಯಾಗಿ ನಡೆಯುತ್ತೋ ಅನ್ನೋದರ ಲೆಕ್ಕಾಚಾರಗಳು ಕೂಡ ಇದೆ. DK ಶಿವಕುಮಾರ್ ಅವರು CM ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಆ ವಿಚಾರವಾಗಿ ಸರ್ಕಾರ ಇರುತ್ತೋ ಬಿಡುತ್ತೋ ಅನ್ನೋದರ ಲೆಕ್ಕಾಚಾರವೂ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಹಾಗಾಗಿ ಬಿಜೆಪಿ ಈಗಿನಿಂದಲೇ ಮುಂದಿನ ಒಂದು ವಿಧಾನಸಭೆಯ ಎಲೆಕ್ಷನ್ನ ವಿಚಾರವಾಗಿ ಒಂದು ರೀತಿಯಾದಂತಹ ತಯಾರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹಾಗಾಗಿ ಎಲೆಕ್ಷನ್ ಮುಗಿದ ನಂತರ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಅಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಆ ಒಂದು ಪಟ್ಟವನ್ನ ಕಟ್ಟಿ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಎಲ್ಲವನ್ನೂ ಕೂಡ ಎದುರಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಬಿಜೆಪಿಯ ಹೈಕಮಾಂಡ್ನಲ್ಲೂ ಕೂಡ ಈ ಬಗ್ಗೆ ಚರ್ಚೆಯೂ ಕೂಡ ಆಗ್ತಾ ಇದೆ. ಇನ್ನುಳಿದಂತೆ ಇನ್ನು 5 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಬೇಕು. ಬಿಜೆಪಿ ಯಾವಾಗ ಆ 5 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡುತ್ತೋ ಅಲ್ಲಿಂದ ಬಿಜೆಪಿಯ ಮುಂದಿನ ಪ್ಲಾನ್ಗಳು ಏನು, ಎಷ್ಟು ಸ್ಥಾನವನ್ನ ಬಿಜೆಪಿ ಈ ಬಾರಿ ಗೆಲ್ಲಬಹುದು. ಕಳೆದ ಬಾರಿಯಂತೆ 25 ಸ್ಥಾನವನ್ನ ಗೆಲ್ಲುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಯಾಕೆಂದ್ರೆ ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಲ್ಲಿ. ಒಟ್ಟಾರೆಯಾಗಿ ಈಗ ಬಿಜೆಪಿ ದೊಡ್ಡ ಮಟ್ಟದ ಆಪರೇಷನ್ಗೆ ಮುಂದಾಗಿದೆ. ಪಕ್ಷದೊಳಗಡೆ ಇರುವಂತಹ ಆಪರೇಷನ್ಗೆ. ಕರ್ನಾಟಕ ಬಿಜೆಪಿಗೆ ಪ್ರತಾಪ್ ಸಿಂಹ ಅವರು ರಾಜ್ಯಾಧ್ಯಕ್ಷರು ಆಗಬೇಕಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.